ಹಾಯ್ ಎಲ್ಲ ನನ್ನ ಯೂಟ್ಯೂಬ್ ಮಿತ್ರರಿಗೆ ನಮಸ್ಕಾರ. ಲರ್ನಿಂಗ್ ವಿತ್ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಇನ್ನೊಂದು ಪ್ರಮುಖ ಟಾಪಿಕ್ ಪಶ್ಚಿಮ ಘಟ್ಟಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪಶ್ಚಿಮ ಘಟ್ಟಗಳು ಅಂದ್ರೇನು, ಅವುಗಳು ಎಲ್ಲಿಂದ ಎಲ್ಲಿವರೆಗೆ ಕಂಡು ಬರ್ತದೆ, ಅವುಗಳ ಉದ್ದವೇನು ಎಲ್ಲ ಒಂದೊಂದಾಗಿ ನೋಡೋಣ ಬನ್ನಿ. ಈ ಒಂದು ಪಶ್ಚಿಮ ಘಟ್ಟಗಳು ಸುಮಾರು 1600 ಕಿಲೋಮೀಟರ್ ಉದ್ದವನ್ನು ಹೊಂದಿದ್ದು ಸುಮಾರು 100 ಕಿಲೋಮೀಟರ್ ಅಗಲವನ್ನು ಹೊಂದಿರ್ತವೆ. ಈ ಒಂದು ಪಶ್ಚಿಮ ಘಟ್ಟಗಳು 6 ರಾಜ್ಯಗಳಲ್ಲಿ ಕಂಡುಬರ್ತವೆ. ಅಂದರೆ ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು. ಅಂದರೆ ಗುಜರಾತ್ನಿಂದ ತಮಿಳುನಾಡು ಅಲ್ಲಿಯವರೆಗೆ ಈ ಒಂದು ಪಶ್ಚಿಮ ಘಟ್ಟಗಳು ಕಂಡುಬರ್ತವೆ. ಅಥವಾ ಇಲ್ಲಿ ತಪತಿ ನದಿ ಗುಜರಾತ್ನಲ್ಲಿ ಕಂಡುಬರ್ತದೆ, ಅಲ್ಲಿಂದ ಈ ತಮಿಳುನಾಡಿನ ಕನ್ಯಾಕುಮಾರಿ ಅಲ್ಲಿ ತನಕ ಈ ಒಂದು ಪಶ್ಚಿಮ ಘಟ್ಟಗಳು ನಾವು ನೋಡ್ತೇವೆ. ಈ ಒಂದು ಪಶ್ಚಿಮ ಘಟ್ಟಗಳು ನಿತ್ಯಹರಿದ್ವರ್ಣ ಕಾಡುಗಳಾಗಿದ್ದಾವೆ ಮತ್ತು ಇಲ್ಲಿ ಪರ್ವತಜನಿತ ಮಳೆ ಕಂಡುಬರ್ತದೆ. ಈ ಒಂದು ಪಶ್ಚಿಮ ಘಟ್ಟಗಳಲ್ಲಿ ಜೀವಗೋಳ ಮೀಸಲು ಪ್ರದೇಶ ಕಂಡುಬರ್ತದೆ. ಅದು ನೀಲಗಿರಿ. ಇದು ಭಾರತದ ಮೊದಲ ಜೀವಗೋಳ ಮೀಸಲು ಪ್ರದೇಶ ಕೂಡ ಆಗಿರ್ತದೆ. ಈ ಒಂದು ಪಶ್ಚಿಮ ಘಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಒಂದು ಶಿಖರ ಇದೆ. ಅದು ಆನೈಮುಡಿ ಶಿಖರ ಅಂತ ಕರಿತೇವೆ. ಅದು ಕೇರಳದಲ್ಲಿ ಕಂಡುಬರ್ತದೆ. ಇದು ಸುಮಾರು 2695 ಮೀಟರ್ ಎತ್ತರ ಕೂಡ ಇದೆ. ಇದನ್ನು ದಕ್ಷಿಣ ಭಾರತದ ಎವರೆಸ್ಟ್ ಅಂತ ಕೂಡ ನಾವು ಕರಿತೇವೆ. ಹಾಗೆ ಈ ಒಂದು ಪಶ್ಚಿಮ ಘಟ್ಟಗಳಲ್ಲಿ ಕೂಡ ಪ್ರಮುಖವಾದ ಒಂದಿಷ್ಟು ನದಿಗಳು ಇದ್ದಾವೆ. ಅವುಗಳಲ್ಲಿ ಮುಖ್ಯವಾದವು 1ನೇದು ತುಂಗಭದ್ರಾ, 2 ಕೃಷ್ಣ, 3ನೇದು ಗೋದಾವರಿ ನದಿ, ಹಾಗೆ ಕಾವೇರಿ ನದಿ. ಈ ನದಿಗಳ ಕುರಿತು ಸಪ್ರೇಟಾಗಿ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ನಿಮಗೆ ಹೇಳ್ತೇನೆ. ಇನ್ನೊಂದು ವಿಶೇಷ ಏನಂದರೆ ಈ ಒಂದು ಪಶ್ಚಿಮ ಘಟ್ಟಗಳು ಹಿಮಾಲಯ ಪರ್ವತಗಳಿಗಿಂತ ಅತ್ಯಂತ ಹಳೆಯದಾದಂಥ ಒಂದು ರಚನೆಯನ್ನು ಹೊಂದಿದ್ದಾವೆ. ಇವು ಸುಮಾರು 150 ಮಿಲಿಯನ್ ವರ್ಷಗಳ ಹಿಂದೆ ರಚನೆ ಆಗಿದೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಕರ್ನಾಟಕದ ಜೈವಿಕ ಪಕ್ಷಿ ಮತ್ತು ಜೈವಿಕ ಪ್ರಾಣಿ ಕಾಡು ಕೊಕ್ಕೋ ಮತ್ತು ಜೈವಿಕ ಪ್ರಾಣಿ ಕಾಡು ಪಾಪ ಕೂಡ ಕಂಡುಬರ್ತದೆ. ಇದು ಒಂದಿಷ್ಟು ಪಶ್ಚಿಮ ಘಟ್ಟಗಳ ಕುರಿತು ಚಿಕ್ಕ ಮಾಹಿತಿ. ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ. ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.